ಇನ್ನೇನು ಕೆಲವೇ ಹೊತ್ತು ಸಿಡಬ್ಲ್ಯೂಎಂಎ ಸಭೆ ಆರಂಭ ಆಗುತ್ತೆ. ಪ್ರಾಧಿಕಾರದಲ್ಲಿ ಏನು ನಿರ್ಧಾರ ಆಗುತ್ತೆ, ಕಾವೇರಿ ನೀರು ಬಿಡೋ ಬಗ್ಗೆ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಏನು ಆದೇಶ ಬರಲಿದೆ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರದಲ್ಲಿ ಅಂತಿಮವಾದಂತಹ ಆದೇಶ ಬರಲಿದ್ದು, ಕಳೆದ ಬಾರಿ ಕೂಡ ಸಿಡಬ್ಲ್ಯೂಎ ಏನೊಂದು ಆದೇಶವನ್ನು ಕೊಟ್ಟಿತ್ತು. ಅದು CWRC ಕೊಟ್ಟಂತಹ ಶಿಫಾರಸನ್ನೇ ಎತ್ತಿ ಹಿಡಿದಿತ್ತು. ಆದರೆ ಮಳೆ ಬಂದಿದ್ದರಿಂದ ಆ ಆದೇಶವನ್ನು ಪಾಲನೆ ಮಾಡೋದಕ್ಕೆ ರಾಜ್ಯಕ್ಕೆ ಸಾಧ್ಯ ಆಯಿತು, ಜೊತೆಗೆ ಸಮಸ್ಯೆ ಆಗಲಿಲ್ಲ. ಆದರೆ ಈಗ ಹಾಗಲ್ಲ, ಇನ್ನು ಮಳೆ ಇಲ್ಲ. ಆಗಸ್ಟಲ್ಲಿ ಅಲ್ಪ ಪ್ರಮಾಣದ ಮಳೆ ಇರೋದು, ಜೊತೆಗೆ ಮುಂಗಾರಿನ ಮತ್ತೆ ಇಲ್ಲ. ಆದರೆ ತಮಿಳುನಾಡಿಗೆ ಹಾಗಲ್ಲ, ಹಿಂಗಾರು ಮಳೆ ಅಲ್ಲಿ ನಿರೀಕ್ಷೆ ಇದೆ. ಹಾಗಾಗಿ ಅಲ್ಲಿ ಸಮಸ್ಯೆ ಆಗಲ್ಲ. ಇರೋ ನೀರಿನಲ್ಲೇ ಕುಡಿಯೋ ವ್ಯವಸ್ಥೆ ಆಗಬೇಕು, ಜೊತೆಗೆ ಇಲ್ಲಿ ವ್ಯವಸಾಯವೇ ಆಗಿಲ್ಲ, ಅದಕ್ಕೂ ಕೂಡ ನಿಯೋಗವನ್ನು ಮಾಡ್ಕೊಳ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ನೀರು ಬಿಡುವಂಥದ್ದು ಬಹಳ ಸವಾಲಿನ ಕೆಲಸ ಆಗಿದೆ. ಇದನ್ನೇ ಇಟ್ಕೊಂಡು ವಾದ ಮಾಡೋದಕ್ಕೆ ರಾಜ್ಯ ಮುಂದಾಗಿದೆ. ಇನ್ನು CWRCಯಲ್ಲಿ ತಮಿಳುನಾಡಿನ ವಾದ ಮಂಡನೆ. KRS ಮತ್ತು ಕಬಿನಿಯಿಂದಲೂ ಕೂಡ ನೀರು ಹರಿಸಬೇಕು, ಬೆಳಿಗುಂಡ್ಲುವಿನಲ್ಲಿ ತಮಿಳುನಾಡಿನ ಪಾಲ್ ತಲುಪಿಸಬೇಕು. ಬರೀ ಪಾಲನ್ನ ಪಡೆಯೋದ್ರಲ್ಲಿ ತಮಿಳುನಾಡು ಮುಂದಾಗ್ತಾ ಇದೆ. ಜೊತೆಗೆ ಹಿಂದಿನ ನಿರ್ದೇಶನ ಏನಿತ್ತು, 3,500 ಕ್ಯೂಸೆಕ್ಸ್ ನೀರನ್ನ ಪ್ರತಿನಿತ್ಯ ಬಿಡುವಂತಹ ನಿರ್ದೇಶನ, ಅದನ್ನ ಪರಿಷ್ಕರಣೆ ಮಾಡಬೇಕು. ಆಗಸ್ಟ್ 12ರ ವೇಳೆಗೆ 21.357 TMC ಬಾಕಿ ಉಳಿಯುತ್ತೆ. 15.278 TMC ಜೊತೆಗೆ ಆ ಬಾಕಿಯನ್ನ ಕೂಡ ಪಾವತಿಸಬೇಕು. ಆಗಸ್ಟ್ 13ರಿಂದ 31ರವರೆಗೆ ಹರಿಸಬೇಕಾದಂತಹ ನೀರಿನ ಬಾಕಿ ಏನಿದೆ ಅದನ್ನ ಕೊಡಬೇಕು. ಆಗಸ್ಟ್ ಅಂತ್ಯದ ವೇಳೆಗೆ ನೀರಿರೋದನ್ನ ಖಚಿತಪಡಿಸಿ ಬೆಳಿಗುಂಡ್ಲುವಿನಲ್ಲಿ ಒಟ್ಟು 36.472 TMC ನೀರಿರಬೇಕು. ಇದು ತಮಿಳುನಾಡಿನ ವಾದ ಮಂಡನೆ. ಇದಕ್ಕೆ ಕರ್ನಾಟಕ ಏನು ವಾದ ಮಾಡ್ತಾ ಇದೆ? ಕರ್ನಾಟಕದ 4 ಜಲಾಶಯಗಳ ಒಳಹರಿವು ನೋಡ್ತಾ ಹೋದ್ರೆ 77.74 TMC. ಇದು 30 ವರ್ಷಗಳ ಸರಾಸರಿ ನೋಡಿದಾಗ 47% ಕಡಿಮೆ. ಜಲಾಶಯಗಳ ಒಳಹರಿವು ತೀವ್ರವಾಗಿ ಇಳಿತಾ ಇದೆ. ಬೆಳಿಗುಂಡ್ಲುವಿನಲ್ಲಿ ಆಗಸ್ಟ್ 10ರವರೆಗೆ 86,942 ಕ್ಯೂಸೆಕ್ಸ್ ನೀರು ಬಂತು. ನಿಗದಿತ 52,500 ಕ್ಯೂಸೆಕ್ಸ್ಗಿಂತ ಹೆಚ್ಚಾಗಿದೆ. ಇನ್ನಷ್ಟು ಹೋಗ್ತಾ ಇದೆ. ಮಳೆ ಕೊರತೆಯಿಂದ ಮುಂದೆ ಹೆಚ್ಚು ನೀರು ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಕುಡಿಯೋ ನೀರಿಗೆ ಬೇಕು, ಅಗತ್ಯ ಬಳಕೆಗೆ ಬೇಕು, ಕೃಷಿಗೆ ನೀರನ್ನು ಸಂರಕ್ಷಿಸಬೇಕು. ಹೆಚ್ಚುವರಿ ನೀರು ಬಿಡುಗಡೆ ಮಾಡೋ ಕುರಿತು ನಿರ್ಧಾರ ಕೈಗೊಳ್ಳದೆ ಮುಂಗಾರು ಪರಿಸ್ಥಿತಿ, ಜಲಾಶಯಗಳ ಮಟ್ಟ ಇದೆಲ್ಲವನ್ನ ಗಮನಿಸಿ ತಮ್ಮ ಶಿಫಾರಸನ್ನ ಮರುಪರಿಶೀಲಿಸಬೇಕು ಅಂತ ವಾದಕ್ಕೆ ಮುಂದಾಗಿದೆ ಕರ್ನಾಟಕ. CWRCಯಲ್ಲಿ ಕರ್ನಾಟಕದ ವಾದ ಇದು. 4 ಜಲಾಶಯಗಳ ಒಳಹರಿವನ್ನು ನೋಡ್ತಾ ಹೋದಾಗ ಇದು 30 ವರ್ಷಗಳ ಸರಾಸರಿಗಿಂತ 47% ಕಡಿಮೆ. ಈಗ ಒಟ್ಟಾರೆ ಎಷ್ಟು ನೀರಿದೆಯೋ ಆ ನೀರಲ್ಲಿ ಇಷ್ಟು ಪಾಲು ಬೇಕು ಅಂತ ತಮಿಳುನಾಡು ಕೇಳಿದ್ದೆ. ಅದನ್ನು ಬಿಟ್ಟುಬಿಟ್ರೆ ರಾಜ್ಯದ ಪಾಲೇನು? ನಾವು ಪ್ರತಿನಿಧಿ ಹರೀಶ್ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಾನು ಕೆಲವೇ ಹೊತ್ತಲ್ಲಿ ಸಂಪರ್ಕಿಸಲಿಕ್ತಾರೆ. 30 ವರ್ಷಗಳ ಸರಾಸರಿಗಿಂತ 47% ಕಡಿಮೆ ಆಗಿದೆ ಅಂತಂದರೆ ನೀರು, 4 ಜಲಾಶಯಗಳ ಒಳಹರಿವು 77.74 TMC ಇದೆ ಅಂತಂದಾಗ ಹೇಳೋ ಅಷ್ಟು ನೀರನ್ನು ಬಿಡೋದಕ್ಕೆ ಆಗಲ್ಲ ಅನ್ನೋದು ಕರ್ನಾಟಕದ ವಾದ. ಈಗ ಪ್ರಾಧಿಕಾರದ ಸಭೆಯಲ್ಲೇನು ನಿರ್ಣಯ ಆಗುತ್ತೆ, ಈ ಶಿಫಾರಸನ್ನು ಎತ್ತಿ ಹಿಡಿಯುತ್ತಾ, ಮೇಲ್ಮನವಿಯನ್ನು ಸಲ್ಲಿಸುವಂಥ ನಿರ್ಣಯಕ್ಕೇನು ರಾಜ್ಯ ಬಂದಿದೆ, ನಮ್ಮ ವಾದಕ್ಕೆ ಮನ್ನಣೆ ಸಿಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಕುಡಿಯೋ ನೀರಿಗೆ ಬೇಕು, ಅಗತ್ಯ ಬಳಕೆಗೆ ಬೇಕು, ಕೃಷಿಗೆ ಬೇಕು. ಬೆಳಿಗುಂಡಿನಲ್ಲಿ ಆಗಸ್ಟ್ 10ರವರೆಗೆ 86,942 ಕ್ಯೂಸೆಕ್ಸ್ ನೀರು ಇರೋದು. ಈಗಾಗಲೇ ಈ ಹಿಂದೆ ಕೊಟ್ಟಂತಹ ಶಿಫಾರಸು ಏನಿತ್ತು, 4.5 TMC ನೀರನ್ನು ಬಿಡಬೇಕು 15 ದಿನಗಳ ಕಾಲ ಅಂತ, ಅದಕ್ಕಿಂತ ಹೆಚ್ಚುವರಿಯಾಗಿ ಡಬಲ್ ನೀರು ಹರಿ ಹೋಗಿದೆ. ಆದರೆ ಅದು ಲೆಕ್ಕಕ್ಕೆ ಬರಲ್ಲ. ಇನ್ನೂ ಬಾಕಿ ಇದೆ, ಅದನ್ನು ಕೊಡಿ ಅಂತಿದೆ ತಮಿಳುನಾಡು. ತಮಿಳುನಾಡು ತನ್ನ ಅಗತ್ಯಕ್ಕೆ ಬೇಕಾಗಿದೆ, ಇಷ್ಟು ನೀರು ಬೇಕು ಅಂತ ವಾದ ಮಾಡುತ್ತೆ ನಿಜ. ಆದರೆ ನಮ್ಮಲ್ಲಿ ನೀರಿರಬೇಕಲ್ಲ. ಮಳೆ ಕೊರತೆಯಿಂದ ಮುಂದೆ ಹೆಚ್ಚು ನೀರು ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಕರ್ನಾಟಕದ ವಾದ. ಅಂಕಿ ಸಂಖ್ಯೆಗಳನ್ನಿಟ್ಟು ರಾಜ್ಯದ ಅಧಿಕಾರಿಗಳು ಸಮಿತಿ ಎದುರು ತಮ್ಮ ವಾದವನ್ನು ಮಂಡಿಸಿದ್ರು. ಪ್ರಾಧಿಕಾರದ ಎದುರು ಕೂಡ ಇದೇ ವಿಚಾರವನ್ನು ಮಂಡಿಸೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಪ್ರಾಧಿಕಾರ ಏನು ಹೇಳುತ್ತೆ, ಅದೇ ಈಗಿರುವಂತಹ ಸದ್ಯದ ಪ್ರಶ್ನೆ. ಮೊದಲೇ ರೈತರ ಆಕ್ರೋಶ ಮುಗಿಲು ಮುಟ್ತಾ ಇದೆ. ಕಾಲುವೆಗಳಿಗೆ ನೀರು ಹರಿಸಿಲ್ಲ, ತಮಿಳುನಾಡಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಬಿಡ್ತಾ ಇದ್ದೀರಿ, ಮುಂದೆ ನಮ್ಮ ಗತಿ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ರೈತರು. ಈಗ ಮತ್ತೆ 12,000 ಕ್ಯೂಸೆಕ್ಸ್ ನೀರನ್ನು ಪ್ರತಿನಿತ್ಯ ಹರಿಬಿಡಬೇಕು ಅಂತಂದರೆ, ಮೊದಲೇ ಹವಾಮಾನ ಇಲಾಖೆಯ ಸೂಚನೆಯ ಪ್ರಕಾರ ಅಂತ ಏನು ಮಳೆಗಿಲ್ಲ ಆಗಸ್ಟ್ ತಿಂಗಳಲ್ಲಿ, ಅಲ್ಲಿಗೆ ಮುಂಗಾರು ಇರಲ್ಲ, ಮೊದಲೇ ಕೊರತೆಯಾಗಿದೆ. ಸರಾಸರಿಗಿಂತ 47% ಕಡಿಮೆಯಾಗಿದೆ ಜಲಾಶಯಗಳಲ್ಲಿ ನೀರಿನ ಮಟ್ಟ. ಒಳಹರಿವು ತೀವ್ರವಾಗಿ ಇಳಿತಾ ಇದೆ.
ನಮ್ಮ ಪ್ರತಿನಿಧಿ ಹರೀಶ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ. ಹರೀಶ್, ಒಟ್ಟಾರೆ ನಮ್ಮಲ್ಲಿ ಎಷ್ಟು ನೀರಿದೆ? ಅಂಕಿ ಸಂಖ್ಯೆಗಳನ್ನ ನೋಡ್ತಾ ಹೋದ್ರೆ ಈ ಶಿಫಾರಸನ್ನ ಪಾಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಮತ್ತೆ ಮುಂದೆ ಮಳೆಯೂ ಕೂಡ ಇಲ್ಲ ಅಂತ, ಆಗಸ್ಟ್ ಅಲ್ಲಿ ಒಂದು ಸ್ವಲ್ಪ ಮಳೆ ಆಗ್ಬೋದು ಅಂತ ಹವಾಮಾನ ಇಲಾಖೆ ಸೂಚನೆಯನ್ನ ಕೊಡ್ತಾ ಇದೆ. ಹಾಗಿದ್ದಾಗ ಈಗ ನಮ್ಮ ವಾದ ಯಾವ ರೀತಿ ಇರುತ್ತೆ? ಯಾಕಂದ್ರೆ ಪದೇ ಪದೇ ಈ ರೀತಿಯಲ್ಲಿ ನಮ್ಮಲ್ಲಿ ನೀರಿಲ್ಲ ಅಂದ್ರೂ ನೀರು ಹರಿಬಿಡ್ಬೇಕು ಅನ್ನುವಂತ ಸೂಚನೆಗಳು, ಶಿಫಾರಸು ಬರ್ತಾ ಇರೋದಾದ್ರೂ ಯಾಕೆ ಅಂತ. ಪ್ರತಿಮಾ, ಮುಂದೆ ಮಳೆ ಬರುತ್ತೆ ಅನ್ನುವಂಥದ್ದನ್ನ ಯಾವುದೇ ಕಾರಣಕ್ಕೂ ನೆಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಮುಂಗಾರು ದುರ್ಬಲ ಆಗಿದೆ ಅನ್ನುವಂಥದ್ದನ್ನ ಕೇಂದ್ರದ ಅಧಿಕಾರಿಗಳೇ ಹೇಳಿದ್ದಾರೆ, ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇಂತಹದೊಂದು ಸೂಚನೆಯನ್ನ ಕೊಟ್ಟಿರುವಂತಹದ್ದು. ಅಂದ್ರೆ ಮುಂಗಾರು ಇನ್ನು ಮುಂದೆ ಪ್ರಬಲವಾಗಿರೋದಿಲ್ಲ ಅಂತ. ಅಂದ್ರೆ ಮಳೆ ಬಂದರೂ ಬರಬಹುದು, ಬರದೇನೆ ಇರಬಹುದು. ಈಗಾಗಲೇ ಕರ್ನಾಟಕದ ಜಲಾಶಯಗಳಲ್ಲಿ 77 TMC ಅಷ್ಟು ನೀರು ಸಂಗ್ರಹ ಇರತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ತಮಿಳುನಾಡು ಏನು ವಾದ ಮಾಡ್ತಾ ಇದೆ, ಆಗಸ್ಟ್ ಅಂತ್ಯದ ವೇಳೆಗೆ 37 TMC ನೀರು ಬಿಡಬೇಕು ಅಂತ. 37 TMC ನೀರು ಬಿಡಬೇಕು ಅಂತಂದ್ರೆ ಕಬಿನಿ ಜಲಾಶಯ ಸಂಪೂರ್ಣ ಖಾಲಿ ಆಗುತ್ತೆ, KRS ಕೂಡ ಸಂಪೂರ್ಣ ಖಾಲಿ ಆಗುತ್ತೆ. KRS ಮತ್ತೆ ಕಬಿನಿ ಎರಡೂ ಜಲಾಶಯದಿಂದ ಕೂಡ ನೀರನ್ನು ಬಿಡಬೇಕು ಅನ್ನುವಂತ ವಾದವನ್ನ ಮಾಡ್ತಾ ಇದೆ. ಈಗಾಗಲೇ ಕಳೆದ 2 ದಿವಸಗಳಿಂದ ಕಬಿನಿಯಲ್ಲಿ ಒಳಹರಿವು ಸಾಕಷ್ಟು ಕಡಿಮೆ ಆಗಿದೆ. ಕೇವಲ 7 ರಿಂದ 6 ಸಾವಿರ ಕ್ಯೂಸೆಕ್ನಷ್ಟು ಒಳಹರಿವು ಈಗ ಬರ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಇನ್ನ ಹೇಮಾವತಿಗೂ ಕೂಡ ಒಳಹರಿವಿಲ್ಲ. ಈಗ ಹಾರಂಗಿಯಿಂದ ಬಿಟ್ಟಿರ್ತಕ್ಕಂಥ ನೀರು ಮಾತ್ರ ಈಗ KRS ಗೆ ಬಂದು ಸೇರ್ಕೊಳ್ತಾ ಇದೆ. ಈಗ KRS ಏನಾದ್ರೂ ಗೇಟ್ ಎತ್ತಿದ್ದೇ ಆದಲ್ಲಿ ಬಹಳಷ್ಟು ನೀರಿಗೆ ಸಮಸ್ಯೆ ಉಂಟಾಗುತ್ತೆ. ಭವಿಷ್ಯದ ಕುಡಿಯೋ ನೀರಿಗೆ ಬೆಂಗಳೂರು ಅಂತ ದೊಡ್ಡ ನಗರಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು, ಜೊತೆಗೆ ಮಂಡ್ಯ, ಮೈಸೂರಿನಂತ ನಗರಗಳಿಗೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು, ಹಳ್ಳಿಗಾಡಿಗೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು. ಮುಂದಿನ ಜೂನ್ ವರೆಗೂ ಕೂಡ ನೀರನ್ನ ಕರ್ನಾಟಕ ಕಾಪಾಡ್ಕೊಳ್ಬೇಕಾಗತ್ತೆ. ಮುಂದೆ ಮಳೆ ಬರುವಂತಹ ಯಾವುದೇ ಭವಿಷ್ಯ ಕಾಣಿಸ್ತಾ ಇಲ್ಲ. ಮತ್ತೆ ಹವಾಮಾನ ಇಲಾಖೆ ಅಧಿಕಾರಿಗಳು ಅಂತದೊಂದು ಮಳೆ ಬರುತ್ತೆ ಅನ್ನುವಂತಹ ಭರವಸೆಯನ್ನು ಕೂಡ ನೀಡಿಲ್ಲ. ಇಂತಹ ಸಂದರ್ಭದಲ್ಲಿ ತಮಿಳುನಾಡು ಈ ರೀತಿಯಾದಂತಹ ವಾದವನ್ನ 37 TMC ಅಷ್ಟು ನೀರು ಬಿಡಬೇಕು ಅನ್ನುವಂತ ವಾದ ಮಾಡಿದೆ. ತಮಿಳುನಾಡಿನ ಈ ಅವೈಜ್ಞಾನಿಕ ವಾದವನ್ನೇ ಈಗ CWRC ಎತ್ತಿಡಿದಿದೆ. ಮುಂದಿನ 15 ದಿವಸಗಳಿಗೆ 16 TMC ನೀರನ್ನ ಬಿಡಬೇಕು ಅನ್ನುವಂತ ಅವೈಜ್ಞಾನಿಕ ನಿರ್ಧಾರವನ್ನ ಈಗ CWRC ಮಾಡಿರುವಂತಹದ್ದು. ಈಗ ಒಳಹರಿವು ಕಡಿಮೆ ಇದೆ, ಮುಂದೆ ಮಳೆ ಬರುವ ಯಾವುದೇ ರೀತಿಯ ಭರವಸೆ ಇಲ್ಲ. ಇದರ ಮಧ್ಯದಲ್ಲಿ 16 TMC ನೀರು ಬಿಡಿ ಅನ್ನುವಂತದ್ದು ನೀನು ಹೇಳಿದೆ ತಮಿಳುನಾಡು, ಇದು ನಿಜವಾಗ್ಲೂ ಕೂಡ ಕರ್ನಾಟಕಕ್ಕೆ ಬಹುದೊಡ್ಡ ಕಂಟಕವನ್ನ ತರುವಂತಹ ಆದೇಶ ಆಗಿರುತ್ತೆ. ಈಗ CWMA ಸಭೆ ಇದೆ ಮಧ್ಯಾಹ್ನ 3 ಈ ಸಭೆಯಲ್ಲಿ ಕರ್ನಾಟಕ ಕೂಡ ಸಮರ್ಥವಾಗಿ ವಾದ ಮಂಡಿಸುವಂತ ಸಾಧ್ಯ ಇದೆ. ಅಂದ್ರೆ ಅಲ್ಲಿರೋರಿಗೆ ಅರ್ಥ ಆಗಬೇಕು, ಕರ್ನಾಟಕದಲ್ಲಿ ಮುಂದೆ ಯಾವುದೇ ರೀತಿಯಂತ ಮಳೆ ಇಲ್ಲ, ತಮಿಳುನಾಡಿಗೆ ಇನ್ನೂ ಕೂಡ ಮಳೆಯ ಸಾಧ್ಯತೆ ಇದೆ. ಹಿಂಗಾರು ಮಾರುತಗಳು ಕೂಡ ತಮಿಳುನಾಡಿಗೆ ಮಳೆ ಬರುವಂತ ಸಾಧ್ಯತೆ ಇದೆ. ತಮಿಳುನಾಡು ಕೇಳ್ತಾ ಇರುವಂತದ್ದು ಕೃಷಿಗೆ. ನಾವು ನೀರನ್ನ ಕಾಪಾಡ್ಕೊಂಡು ಇಟ್ಕೊಂಡಿರ್ತಕ್ಕಂಥದ್ದು ಕುಡಿಯುವ ನೀರಿಗೆ. ನಾವು ಕೃಷಿಗೂ ಕೂಡ ನೀರನ್ನ ಬಿಟ್ಟಿಲ್ಲ. ಜಲಾಶಯಗಳು ತುಂಬುವ ಹಂತಕ್ಕೆ ಬಂದಿದ್ರು ಕೂಡ, ಅಂದ್ರೆ ಕಬಿನಿಯ ಜಲಾಶಯ ತುಂಬಿದೆ, ಇನ್ನೊಂದ್ ಕಡೆ ಹಾರಂಗಿ ಕೂಡ ತುಂಬಿದೆ, ಹೇಮಾವತಿ ತುಂಬಿಲ್ಲ, KRS ತುಂಬಿಲ್ಲ. ಆದ್ರೂ ಕೂಡ ನಾವು ರೈತರಿಗೆ ನೀರನ್ನ ಬಿಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ತಮಿಳುನಾಡು ಕೇಳ್ತಾ ಇರುವಂತಹದ್ದು ಕುರುವೈ ಬೆಳೆಗೆ ನೀರನ್ನ ಬಿಡಿ ಅನ್ನುವಂಥದ್ದನ್ನ ತಮಿಳುನಾಡು ಕೇಳ್ತಾ ಇದೆ. ಆದ್ರೆ ನಾವು ಕೇಳ್ತಾ ಇರತಕ್ಕಂಥದ್ದು ಭವಿಷ್ಯದಲ್ಲಿ ನಮಗೆ ಕುಡಿಯೋ ನೀರಿಗೆ ಕಂಟಕ ಎದುರಾಗುತ್ತೆ. ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಳೆ ಆಗಿಲ್ಲ, ದಕ್ಷಿಣ ಒಳನಾಡಿನಲ್ಲಿ ಯಾವುದೇ ರೀತಿಯಂತ ಮಳೆ ಆಗಿಲ್ಲ, ಬರದ ಛಾಯೆ ಆವರಿಸಿದೆ, ಕುಡಿಯೋ ನೀರಿಗೂ ಕೂಡ ತತ್ವಾರ ಎದುರಾಗುತ್ತೆ. ಹೀಗಾಗಿ ನಾವು ನೀರನ್ನು ಉಳಿಸ್ಕೊಳ್ತಾ ಇದೀವಿ ಅನ್ನುವಂತ ವಾದವನ್ನ ಕರ್ನಾಟಕ ಮಾಡ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿ.